ಸ್ನೇಹಿತರೆ ನಮಸ್ಕಾರ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನು ಆನ್ ಮಾಡಿಕೊಳ್ಳಿ. ನಾವು ಈಗ ಈ ವಿಡಿಯೋದಲ್ಲಿ ಹೇಳುತ್ತಿರುವುದು ಏನಪ್ಪ ಅಂದರೆ ರೇಷನ್ ಕಾರ್ಡ್ನ ಯಾವ ರೀತಿಯಾಗಿ ಸ್ಟೇಟಸ್ ಚೆಕ್ ಮಾಡಿಕೊಳ್ಳುವುದು ಮತ್ತು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಳ್ಳುವುದು ವಿತ್ ಫ್ರೀಯಾಗಿ ಯಾವುದೇ ಅಮೌಂಟ್ ಕಟ್ಟಲಾರದೆ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಮತ್ತು ಅದು ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ. ನಿಮ್ಮ ಮೊಬೈಲ್ನಲ್ಲೂ ಚೆಕ್ ಮಾಡಬಹುದು ಅಥವಾ ಸಿಸ್ಟಮ್ನಲ್ಲಿ ಚೆಕ್ ಮಾಡಬಹುದು. ನಾನು ನನ್ನ ಸಿಸ್ಟಮ್ನಲ್ಲಿ ಚೆಕ್ ಮಾಡಿ ತೋರಿಸ್ತೇನೆ. ನೀವು ಸೇಮ್ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಬೋದು. ಮೊದಲು ಕ್ರೋಮ್ ಬ್ರೌಸರ್ಗೆ ಹೋಗಿ ಫುಡ್ ಅಂತ ಟೈಪ್ ಮಾಡಿ, ಫುಡ್ ಡಿಪಾರ್ಟ್ಮೆಂಟ್ ಟೈಪ್ ಮಾಡಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡ್ತೀನಿ. ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಈ ಸರ್ವಿಸ್ ಅಂತ ಕಾಣಿಸ್ತಲ್ಲ ಅದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಎಲ್ಲ ಕಾಣ್ತವೆ. ಈ ಸ್ಟೇಟಸ್ ಅಂತಿದೆ ನೋಡಿ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ 3 ಆಪ್ಷನ್ ಕಾಣ್ತವೆ. ನೀವು RC ಸ್ಟೇಟಸ್ ಮತ್ತು ಅಮೆಂಡ್ಮೆಂಟ್ ಸ್ಟೇಟಸ್ ಅಂತಿದೆ ಮತ್ತು DBT ಸ್ಟೇಟಸ್ ಅಂತಿದೆ. ಅಮೆಂಡ್ಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡಿಸ್ಟಿಕ್ನಲ್ಲಿ ಯಾವ ಡಿಸ್ಟಿಕ್ ಬರ್ತದೆ ಅದರಲ್ಲಿ ಸೆಕೆಂಡ್ ಸರ್ವರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಾನು ಕ್ಲಿಕ್ ಮಾಡಿ ಸೆಕೆಂಡ್ ಸರ್ವರ್ ನಿಮ್ಮ ಡಿಸ್ಟಿಕ್ ಒಂದು ಸರಿ ನೋಡ್ಕೊಳ್ಳಿ ಸ್ನೇಹಿತರೆ. 3 ಥರ ಇದೆ ಟೋಟಲ್, ಸರ್ವರ್ 1, ಸರ್ವರ್ 2, ಸರ್ವರ್ 3 ಅಂತಿದೆ. ಅದರಲ್ಲಿ ನೀವು ಯಾವ ನಿಮ್ಮ ಡಿಸ್ಟಿಕನ್ನು ನೋಡಿಕೊಳ್ಳಿ. ಬೆಂಗಳೂರವರು ಸಿಟಿ ಮತ್ತು ರೂರಲ್ ಅವರು ಬೆಂಗಳೂರು ಫಸ್ಟ್ ಮೊದಲ ಲಿಂಕ್ ಇದೆ. ಎರಡನೇ ಲಿಂಕು ಬೀದರ್, ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಇದೆ. 3 ಲಿಂಕ್ ಬಾಗಲಕೋಟೆ, ಇನ್ನಿತರ ಡಿಸ್ಟಿಕ್ಗಳಿವೆ. ನಾನು 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸುತ್ತಿದ್ದೇನೆ. ನಮ್ಮದು ಯಾದಗಿರಿ ಆಗಿರೋದ್ರಿಂದ 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೇನೆ. ನಂತರ ನೀವು ಇದರಲ್ಲಿ ಪಡಿತರ ಚೀಟಿ ವಿವರ ಎಲ್ಲ ಥರದ ಇರುತ್ತದೆ. ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಿದರೆ ಹೊಸ ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡೋದು, ರೇಷನ್ ಕಾರ್ಡ್ ಬದಲಾವಣೆ ಹಾಕಿದರೆ ಬದಲಾವಣೆ ಸ್ಟೇಟಸ್ ಮಾಡೋದು ಚೆಕ್ ಮಾಡಿ. ಅಮೆಂಡ್ಮೆಂಟ್ ಸ್ಟೇಟಸ್ ಚೆಕ್ ಮಾಡೋದ್ರಿಂದ ನಾನು 2 ಥರ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು. ಇನ್ನೊಂದು ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತಲ್ಲ ಆ ನಂಬರ್ ಹಾಕಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು. ನನ್ನ ಹತ್ರ ಅಕ್ನಾಲಜ್ಮೆಂಟ್ ನಂಬರ್ ಇದೆ, ಆದ್ದರಿಂದ ನಾನು ಡೈರೆಕ್ಟ್ ಅಕ್ನಾಲಜ್ಮೆಂಟ್ ನಂಬರ್ ಹಾಕಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳುತ್ತಿದ್ದೇನೆ. ನಿಮ್ಮ ಹತ್ರ ಅಕ್ನಾಲಜ್ಮೆಂಟ್ ನಂಬರ್ ಇರಲಿಲ್ಲಪ್ಪ ಅಂದರೆ ನೀವು ನಿಮ್ಮ ಹತ್ರ ಇರುವ ಹಳೆಯ ರೇಷನ್ ಕಾರ್ಡ್ ನಂಬರ್ ಹಾಕಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇದರಲ್ಲಿ ನೀವು ಅರ್ಜಿ ಹಾಕಿದ್ದು ಎಲ್ಲಿ ಅರ್ಜಿ ಹಾಕಿರ್ತೀರಿ ಅರ್ಜಿ ಹಾಕಿದ್ದು ತೋರಿಸುತ್ತದೆ ಮತ್ತು ಅರ್ಜಿ ಅನುಮೋದಿಸಲಾಗಿದೆ ಇಲ್ವಾ ಅಂತ ಏನಂತಿದೆ ಅದು ತೋರಿಸ್ತದೆ, ಸ್ಟೇಟಸ್ ಏನಂತಿದೆ ಅದು ತೋರಿಸುತ್ತದೆ. ನಂತರ ನೀವು ಅರ್ಜಿ ಹಾಕಿದ ಡೇಟ್ ಇರುತ್ತಲ್ಲ, ಡೇಟು ಟೈಮು ಎಲ್ಲ ಸೆಕೆಂಡ್ಸ್ ಸಮಯಕ್ಕೆ ತೋರಿಸುತ್ತದೆ ಸ್ನೇಹಿತರೆ. ಮತ್ತು ಅವರು ಅಪ್ರೂವ್ ಮಾಡಿದ ಡೇಟ್ ತೋರಿಸ್ತದೆ, ಅವರು ಯಾವ ಡೇಟಿಗೆ ಅಪ್ರೂವ್ ಮಾಡಿದ್ದಾರೆ ಯಾವ ಡೇಟಿಗಿಲ್ಲ ಅದನ್ನು ತೋರಿಸ್ತದೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಸ್ಟೇಟಸನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದ ಮುಂದೆ ನಾವು ಯಾವ ರೀತಿಯಾಗಿ ಫ್ರೀಯಾಗಿ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳೋದೆಂದು ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಂತರ ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದೆಂದು ಈಗ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆದ್ದರಿಂದ ನಾವು ನೆಕ್ಸ್ಟು ಬ್ರೌಸರ್ನ ಓಪನ್ ಮಾಡಿಕೊಳ್ತೇವೆ. ಅದೇ ಸೇಮ್ ಫುಡ್ ಡಿಪಾರ್ಟ್ಮೆಂಟ್ ಟೈಪ್ ಮಾಡಿ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಇನ್ನೊಮ್ಮೆ ಬನ್ನಿ. ನಂತರ ನೀವು ಈ ಸ್ಟೇಟಸ್ ಅಂತಿದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಅಮೆಂಡ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಡಿಸ್ಟಿಕ್ ಯಾವುದು ಅದರಲ್ಲಿ ಕ್ಲಿಕ್ ಮಾಡಿ. ನಂತರ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಸ್ನೇಹಿತರೆ 2ನೇ ಕಾಲಮ್ ಅದರಲ್ಲಿ ಕ್ಲಿಕ್ ಮಾಡಿ ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಸ್ನೇಹಿತರೆ. ರೇಷನ್ ಕಾರ್ಡ್ ನಂಬರ್ ನೋಡಿ ನೀಟಾಗಿ ನೋಡಿ ಹಾಕಿ. ಬೇರೆ ನಂಬರ್ ಹಾಕಿದ್ರೆ ತೊಗೊಂಡ್ರು ಅದು OTP ಅವರಿಗೆ ಹೋಗ್ತದೆ. ಆದ್ದರಿಂದ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಯಾವುದಿರುತ್ತೆ ಆ ನಂಬರ್ ನೋಡಿ ಹಾಕಿ. ಯಾರು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅವರಿಗೆ ಒಂದು OTP ಕಳಿಸಬೇಕು. ಅದರಿಂದ ಅವರು ಒಂದು OTP ಹೋಗುತ್ತೆ, OTPಯನ್ನು ಎಂಟರ್ ಮಾಡಬೇಕು ಸ್ನೇಹಿತರೆ. ನಾವು ಈಗ ಒಬ್ಬರು ಕ್ಯಾಂಡಿಡೇಟು OTPಯನ್ನು ಕಳಿಸಿದ್ದೀವಿ. ಆ OTPಯನ್ನು ನಾವು ಎಂಟರ್ ಮಾಡಿ ನಿಮಗೆ ತೋರಿಸ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ OTPಯನ್ನು ಎಂಟರ್ ಮಾಡ್ತಾಯಿದ್ದೀನಿ. OTP ಎಂಟರ್ ಮಾಡ್ತೀನಿ. ಗೋಲ್ ಮೇಲೆ ಕ್ಲಿಕ್ ಮಾಡಿ. ಗೋಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಕೊಡಿ. OTPಯನ್ನು ಕರೆಕ್ಟಾಗಿ ಹಾಕಿ ಸ್ನೇಹಿತರೆ. OTP ತಪ್ಪು ಹಾಕಿದರೆ OTPಯನ್ನು ತೊಗೋದಿಲ್ಲ. ಓಕೆ, ನಾವು ಕರೆಕ್ಟಾಗಿ ಹಾಕಿದ್ವಿ. ಈಗ ನೆಕ್ಸ್ಟ್ ಓಪನ್ ಆಯಿತು. ನಮ್ಮೆಲ್ಲ ಆ್ಯಕ್ಟಿವ್ ಇದ್ದಾವೆ ಸ್ನೇಹಿತರೆ. ಇನ್ಆ್ಯಕ್ಟಿವ್ ಇದ್ದರೆ ಇನ್ಆ್ಯಕ್ಟಿವ್ ನೋಡ್ಕೋಬೋದು. KYC ಇನ್ಆ್ಯಕ್ಟಿವ್ ಇದ್ದರೆ ಆ್ಯಕ್ಟಿವ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ. KYC ಮಾಡಿಸಿ. ಇಲ್ಲಿ ಕೆಳಗಡೆ ವ್ಯೂ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂತು ನಮ್ಮ ರೇಷನ್ ಕಾರ್ಡು. ಇದು ಸ್ಯಾಂಪಲ್ ಕಾಪಿ. ಇದನ್ನು ನಾವು ಸ್ಪೈಸಿ ಮನಿ ಕಾಫಿ ಅಂತ ಇದು ಬಂದಿದ್ದಲ್ಲ ಸ್ನೇಹಿತರೆ, ಅದನ್ನು ರಿಮೂವ್ ಮಾಡೋದು ಹೇಗೆಂದು ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಮತ್ತೊಂದು ವಿಡಿಯೋ ಮಾಡಲ್ಲ ಸ್ನೇಹಿತರೆ, ಒಂದೇ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸು ಪೂರ್ತಿ ಕ್ಲಿಯರಾಗಿ ತಿಳಿಸಿಕೊಡುತ್ತೇವೆ.
ನೋಡಿ ಸ್ನೇಹಿತರೆ, ಅದು ಯಾವ ರೀತಿಯಾಗಿ ಡೌನ್ಲೋಡ್ F12 ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತದೆ. ಓಪನ್ ಆದಾಗ ಇದರಲ್ಲಿ F12 ಅಂತ ಇನ್ನೊಮ್ಮೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ, ನಾನು ವಿಡಿಯೋದಲ್ಲಿ ನೀಟಾಗಿ ತೋರಿಸಿಕೊಡ್ತಿದ್ದೇನೆ. ಸ್ಪೈಸ್ ಮನಿ ಅಂತ ಸರ್ಚ್ ಮಾಡಿ, ಸ್ಪೈಸ್ ಮನಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಅಲ್ಲಿ ಸ್ಪೈಸ್ ಮನಿದು ಕಾಫಿ ಅಂತ ಬರುತ್ತಲ್ಲ, ಅದನ್ನು ನೀವು ನೋಡಿ ಸ್ನೇಹಿತರೆ, ವಿಡಿಯೋದಲ್ಲಿ ಯಾವ ರೀತಿಯಾಗಿ ತೋರಿಸ್ತಿದ್ದೀನಿ ಅದೇ ರೀತಿಯಾಗಿ ಮಾಡಿ ಅದನ್ನು ಡಿಲೀಟ್ ಮಾಡಬೇಕು. ಸ್ಪೇಸ್ ಮನಿ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಆದ್ದರಿಂದ ಸ್ವಲ್ಪ ವೇಟ್ ಮಾಡಿ, ನಾನು ಡಿಲೀಟ್ ಮಾಡಿ ನಿಮಗೆ ತೋರಿಸುತ್ತಿದ್ದೇನೆ. ಈಜಿಯಾಗಿದೆ ಸ್ನೇಹಿತರೆ, ನೀವು ನಿಮ್ಮ ಈ ವಿಡಿಯೋನ ನೋಡಿ ನೀವು ಡಿಲೀಟ್ ಮಾಡಬಹುದು. ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ, ಡಿಲೀಟ್ಗ ಈ ರೀತಿಯಾಗಿ ಆಯಿತು. ಇವಾಗ ಡಿಲೀಟ್. ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ನೀವು ಸೇವ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಬೋದು ಅಥವಾ ಡೈರೆಕ್ಟ್ ಪ್ರಿಂಟೇ ಕೊಡ್ಬೋದು. ಇದು ಒರಿಜಿನಲ್ ಇದ್ದಂಗೆ ಇರುತ್ತೆ ಸ್ನೇಹಿತರೆ. ಇದೇನು ಯಾವುದೇ ಕಾಪಿ ಅಂತ ಬಂದಿರೋದಿಲ್ಲ, ಡೈರೆಕ್ಟ್ ಒರಿಜಿನಲ್ ಕಾರ್ಡ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಇದನ್ನು ನಾನು ಒಂದು PDF ಸೇವ್ ಮಾಡಿಕೊಳ್ತೇನೆ. ನೋಡಿ ಯಾವ ರೀತಿಯಾಗಿ ಸೇವ್ ಮಾಡಿಕೊಳ್ತಿದ್ದೀನಿ ಅಂತ ನೀವು ನಿಮ್ಮ ಹತ್ರ ಸೇವ್ ಮಾಡಿಕೊಳ್ಬೋದು. ಸೇವ್ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಇನ್ನಿತರ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ, ಹಾಗೂ ಲೈಕ್ ಮಾಡಿ, ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಮೋಟಿವೇಶನ್ ಆಗಿರುತ್ತದೆ. ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಇನ್ನಿತರ ಮುಂದಿನ ದಿನಗಳಲ್ಲಿ ತುಂಬ ವಿಡಿಯೋಗಳು ಮಾಡಿದ್ದೇವೆ ಸ್ನೇಹಿತರೆ, ಅವನ್ನು ಅಪ್ಲೋಡ್ ಮಾಡ್ತೇವೆ. ಇನ್ನಿತರ ಎಲ್ಲ ಆನ್ಲೈನ್ ಸರ್ವಿಸ್ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ನಮಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.